ಮಗುನ ರೆಸ್ಪಾನ್ಸೇ ಕೊಡ್ತಿಲ್ಲ. ನನ್ನ ಮಗುನ ನರ್ಸ್ಗಳನ್ನ ಬಿಟ್ಬಿಟ್ಟಿದ್ದಾನೆ ಅವನು. ಡಾಕ್ಟರ್ ಬಂದು ನೋಡೇ ಇಲ್ಲ. ಅವನು ಕೂಗ್ತಾ ಇದ್ರು ಬಂದಿಲ್ಲ ಅವ್ನು ನೋಡಕ್ಕೆ. ಹೋಗೋದ ಪ್ರಕಾರ ಅವ್ರು ಏನಾದ್ರು ಕೇಸ್ ಹಾಕ್ಲಿ, FIR ಮಾಡಿ ಅದಕ್ಕೆಲ್ಲ ಫೇಸ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಜ್ವರ ಎಂದು ಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗೆ ಬಂದಿದ್ದ ಮಗುವೊಂದು ಮೃತಪಟ್ಟಿದ್ದು, ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಅಂತ ಆರೋಪಿಸಿ ಆಸ್ಪತ್ರೆ ಎದುರು ಮೃತ ಮಗುವಿನ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಅಂತ ವೈದ್ಯರ ವಿರುದ್ಧವೇ ದೂರು ನೀಡಿದ್ದಾರೆ. ಸಾವನ್ನಪ್ಪಿರುವ ಮಗುವಿನ ಎದುರು ಕಣ್ಣೀರಾಕುತ್ತಿರುವ ಪೋಷಕರು, ಮತ್ತೊಂದೆಡೆ ಪೊಲೀಸರ ಎದುರು ವೈದ್ಯರ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಮಗುವಿನ ತಾಯಿ ಹಾಗೂ ಸಂಬಂಧಿಕರು. ಈ ಎಲ್ಲಾ ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿ. ಹೌದು, ಬುಧವಾರ ಮಧ್ಯಾಹ್ನ ಮಾಲೂರು ಪಟ್ಟಣದ ರಮೇಶ್ ಮಕ್ಕಳ ಆಸ್ಪತ್ರೆಗೆ ಜ್ವರ ಎಂದು ಚಿಕಿತ್ಸೆಗೆಂದು ಬಂದಿದ್ದ ಮಗುವಿಗೆ ವೈದ್ಯರು ಸರಿಯಾದ ಚಿಕಿತ್ಸೆ ನೀಡದೆ ಬೇರೆ ಆಸ್ಪತ್ರೆಗೆ ಕಳುಹಿಸಿದ್ದು ಪರಿಣಾಮ ಮಗು ಸಾವನ್ನಪ್ಪಿದೆ. ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ಮೃತ ಮಗುವಿನ ಪೋಷಕರು ಆರೋಪಿಸಿದ್ದಾರೆ. ಮಾಲೂರು ಪಟ್ಟಣದ ರಾಜೀವ್ ನಗರದ ಆನಂಬಾನು ಮೃತ ಬಾಲಕಿಯಾಗಿದ್ದು, ನೆನೆ ಮಧ್ಯಾಹ್ನ ಜ್ವರದ ನಿಮಿತ್ತ ಆಸ್ಪತ್ರೆಗೆ ಬಂದಿದ್ದಾರೆ. ಈ ವೇಳೆ ಮಗುವಿಗೆ ಗ್ಲೂಕೋಸ್ ನೀಡಿದ ಬಳಿಕ ಪಿಟ್ಸ್ ಕಾಣಿಸಿಕೊಂಡಿದೆ. ಮೂರ್ಛೆ ಹೋಗುತ್ತಿದ್ದಂತೆ ಮಗುವಿನ ಪೋಷಕರಿಗೆ ಗಾಬರಿಯಾಗಿದೆ. ಈ ವೇಳೆ ವೈದ್ಯರು ಆಸ್ಪತ್ರೆಗೆ ಬಂದಿಲ್ಲ, ಬದಲಾಗಿ ಅಲ್ಲಿನ ನರ್ಸ್ಗಳೇ ಚಿಕಿತ್ಸೆ ನೀಡಿದ್ದಾರೆ ಅಂತ ಮಗುವಿನ ಪೋಷಕರು ಆರೋಪ ಮಾಡಿದ್ದಾರೆ. ಮಗುವಿನ ಸ್ಥಿತಿ ಕಠಿಣವಾಗುತ್ತಿದ್ದಂತೆ ಆಸ್ಪತ್ರೆಯ ವೈದ್ಯ ರಮೇಶ್ ಮಗುವನ್ನ ಇಲ್ಲಿಂದ ಬೇರೆ ಕಡೆಗೆ ಕರೆದುಕೊಂಡು ಹೋಗಿ ಅಂತ ಕಳುಹಿಸಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಬೆಂಗಳೂರಿನ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಮಗುವನ್ನ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಆನಂಬಾನು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ. ಇನ್ನು ಈ ವೇಳೆ ತಡರಾತ್ರಿ ಮಾಲೂರು ರಮೇಶ್ ಆಸ್ಪತ್ರೆಗೆ ಬಂದ ಪೋಷಕರು ಹಾಗೂ ಕುಟುಂಬದ ಸದಸ್ಯರು ಗಲಾಟೆ ಮಾಡಿ ನಿಮ್ಮ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಅಂತ ವೈದ್ಯರ ಎದುರು ಮಗುವಿನ ಶವದೊಂದಿಗೆ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ವೇಳೆ ಘಟನೆ ತಿಳಿದು ಸ್ಥಳಕ್ಕೆ ಬಂದ ಮಾಲೂರು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದ್ದಾರೆ. ಮೃತ ಮಗುವಿನ ಪೋಷಕರಿಗೆ ಸಮಾಧಾನ ಪಡಿಸಿ ವಿಚಾರಣೆ ನಡೆಸಿದಾಗ ಇಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ನಮ್ಮ ಮಗು ಮೃತಪಟ್ಟಿದೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಈ ವೇಳೆ ರಮೇಶ್ ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ವೈದ್ಯ ಡಾಕ್ಟರ್ ರಮೇಶ್ ಮಾತನಾಡಿ, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ, ಬೇಕಾದ್ರೆ ಕಾನೂನು ರೀತಿ ನಮ್ಮ ಮೇಲೆ ಕ್ರಮ ಕೈಗೊಳ್ಳಲಿ ಅಂತ ವೈದ್ಯರು ಉಡಾಫೆ ಉತ್ತರ ನೀಡಿದ್ದಾರೆ. ಪಿಟ್ಸ್ ಬಂದ ಬಳಿಕ ನಾವು ಬೇರೆ ಕಡೆ ಕರೆದುಕೊಂಡು ಹೋಗಿ ಅಂತ ಕಳುಹಿಸಿದ್ದೇವೆ. ಜೊತೆಗೆ ಮಗು ನಮ್ಮ ಆಸ್ಪತ್ರೆಯಲ್ಲಿ ಮೃತಪಟ್ಟಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಇನ್ನು ಇದೇ ರಮೇಶ್ ಆಸ್ಪತ್ರೆ ವಿರುದ್ಧ ಈ ಮೊದಲು ಕೂಡ ಹಲವು ಮಕ್ಕಳು ಚಿಕಿತ್ಸೆಗೆ ಅಂತ ಬಂದಾಗ ಮೃತಪಟ್ಟಿವೆ ಅಂತ ಬಾಲಕಿ ಪೋಷಕರು ಆರೋಪಿಸಿದ್ದು, ನಮ್ಮ ಮಗು ಸಾವಿಗೂ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿದ್ದಾರೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವೈದ್ಯರ ವಿರುದ್ಧ ದೂರು ನೀಡಿದರೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ರಮೇಶ್ ಆಸ್ಪತ್ರೆ ವಿರುದ್ಧ ಹಲವು ದೂರುಗಳು ಕೇಳಿ ಬಂದಿದ್ದು, ಘಟನೆ ಸಂಬಂಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ. ಅಲ್ಲದೆ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಸಾಬೀತಾದಲ್ಲಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರವೇ ಮತ್ತಷ್ಟು ಮಕ್ಕಳ ಜೀವಗಳ ಜೊತೆಗೆ ಚೆಲ್ಲಾಟವಾಡುವ ವೈದ್ಯರಿಗೆ ತಕ್ಕ ಪಾಠ ಕಲಿಸಿದಂತಾಗುತ್ತದೆ. ಹೆಸರು ಶೇಖ್ ಆಫ್ತಾಬ್. ಬೆಳಗ್ಗೆ ಮಗುಗೆ ಜ್ವರ ಇತ್ತು, ಸಿರಪ್ ಎಲ್ಲ ಹಾಕಿ ಕಳಿಸಿದ್ರೆ ಮಗು ಚೆನ್ನಾಗಿತ್ತು. ಸ್ಕೂಲ್ಗೆ ಅವನೇ ಜಿದ್ ಮಾಡಿ ಹೋಗಿರೋದು. ಸ್ಕೂಲ್ಗೆ ನಾನು ಹೋಗಬೇಕು, ಸ್ಕೂಲ್ನಲ್ಲಿ ನನಗೆ ಇದು ಎಕ್ಸಾಮ್ ಐತೆ, ನಾನು ಬರ್ಸಿಲ್ಲ ಅಂದರೆ ಫೇಲ್ ಮಾಡಿಬಿಡ್ತಾರೆ ಮೇಡಮ್ಮು. ನಾನು ಸ್ಕೂಲ್ಗೆ ಹೋಗ್ಬೇಕಂದ್ರೆ ನನಗೆ ಹಾಲು ಎಲ್ಲ ತೊಗೊಂಡು ಬಂದು ಕೊಟ್ಟು ಅವನು ಹೋಗಿರೋದು ಸ್ಕೂಲ್ಗೆ ಹೋದಾದ್ಮೇಲೆ ಅಲ್ಲಿ 12 ಗಂಟೆಗೆ ಫೋನ್ ಬಂತು. ಅಲ್ಲಿ ಬಂದಾದಮೇಲೆ ಮಗುಗೆ ಜ್ವರ ಏನು ಬಂದುಬಿಟ್ಟಿದ್ರೆ ಅಂತ ಇಲ್ಲೇ ಕರ್ಕೊಂಡು ಬಂದು ಇಲ್ಲೇ ನಿಲ್ಲಿಸಿರೋದು. ಇದೇ ಜಾಗ ನಮ್ಮ ಮನೆ, ಇಲ್ಲೇ ಮಗುಗೆ ಬಿಟ್ಟಿರೋದು. ಮಗು ಮೋಷನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಆಟೋನಲ್ಲಿ ಹಾಕ್ಕೊಂಡು ರಮೇಶ್ ಹಾಸ್ಪಿಟಲ್ ಹತ್ರ ಹೋದೆ. ಅವನು ಒಂಚೂರು ರೆಸ್ಪಾನ್ಸಿಬಲ್ ಕೊಟ್ಟಿಲ್ಲ. ಏನು ಒಂದು ಸ್ವಲ್ಪ ನೋಡಿಬಿಟ್ಟು ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಇದು ಕೊಟ್ಟವ್ರೆ, ಗ್ಲೂಕೋಸ್ ಹಾಕಿಬಿಟ್ಟವ್ರೆ. ಗ್ಲೂಕೋಸ್ ಹಾಕಿದ ತಕ್ಷಣ ಮಗು ಕೈನು ಫಿಕ್ಸ್ ಏನು ಬಂದುಬಿಟ್ಟಿದೆ. ಅದು ಬಂದ ತಕ್ಷಣ ಅವನು 1 ಅವರ್ 2 ಅವರಿಂದ ಮಗುಗೆ ರೆಸ್ಪಾನ್ಸಿಬಲೇ ಮಾಡಿಲ್ವ. ಅವ್ರು ಟ್ರೀಟ್ಮೆಂಟ್ ಕೊಟ್ಮೇಲೆ ಫಿಕ್ಸ್ ಬಂದಿರೋದಾ? ಟ್ರೀಟ್ಮೆಂಟ್ ಕೊಟ್ಮೇಲೆ ಫಿಕ್ಸ್ ಬಂದುಬಿಟ್ಟಿರೋದು. ಜ್ವರ ಐತೆ ಮೊದಲು 8 ವರ್ಷದಿಂದ ಇದು ಫಸ್ಟ್ ಟೈಮ್ ಬಂದಿರೋದು ಮಗುಗೆ. ಆ ಹಾಸ್ಪಿಟಲ್ನಲ್ಲಿ 3-4 ಕೇಸ್ ಈ ಥರ ಆಗಿರೋದು. ಮತ್ತು ತಿರ್ಗಾ ಅಲ್ಲಿಂದ ಅವನು 3 ಗಂಟೆ ತನಕ ವೇಟ್ ಮಾಡಿಸವ್ರೆ ನನಗೆ. ಬೇರೆ ಹಾಸ್ಪಿಟಲ್ಗೆ ಕೇಳಿದ್ರೆ ಅವ್ನು ಓಡಾಡ್ಕೊಂಡಿತ್ತು, ವಾಕಿಂಗ್ ಮಾಡ್ಕೊಂಡಿತ್ತು. ಡಾಕ್ಟರ್ ಬೇರೆಯವರು ನೋಡ್ಕೊಂಡು ಬೇರೆಯವ್ರು ನೋಡ್ಕೊಂಡ್ರೆ ನನ್ನ ಮಗುಗೆ ನೋಡ್ಕೊಂಡು ಬರೀ ವಾಕಿಂಗ್ ಮಾಡ್ಕೊಂಡಿತ್ತು. ಅವ್ನು ನೋಡಲ್ವ, ಬರೀ ಸಿಸ್ಟರ್ಗೆ ಮಾತ್ರ ಅವ್ನು ಇದು ಮಾಡೋದು. ಡಾಕ್ಟ್ರ್ ಅಂದರೆ ಡಾಕ್ಟ್ರ್ ನೋಡ್ಬೇಕು, ಡಾಕ್ಟ್ರ್ ನೋಡಿಲ್ಲ. ಅವ್ನು ಹೋಗಿ ಸಿಸ್ಟರ್ ಕಳಿಸ್ಬಿಟ್ಟು ಸಿಸ್ಟರ್ ಎಲ್ಲ ನೋಡಿರೋದು. ಅದು
ಹುಷಾರಿಲ್ವ ಅವನ ಹತ್ರ. ಅವನು ಆದ ತಕ್ಷಣ ಏನು ಮಾಡವ್ರೆ, ಆಂಬುಲೆನ್ಸ್ನಲ್ಲಿ ಅವ್ರ ಹತ್ರ ಆಂಬುಲೆನ್ಸ್ ಹಾಸ್ಪಿಟ್ಲ್ನಲ್ಲಿ ಆಂಬುಲೆನ್ಸ್ ಬೇರೆ ಇಲ್ವಾ, ಮಗು ತಿರ್ಗಾ ಗೋರ್ಮೆಂಟ್ ಹಾಸ್ಪಿಟಲ್ ಅವ್ರಿಗೆ ಕರೆದ್ರೆ ಅವ್ನು ಬರಲ್ವಾ ಅಂತ ಹೇಳ್ಬಿಟ್ಟೆ ನೆನ್ನೆ ಮಾತಾಡೋ ಟೈಮ್ನಲ್ಲಿ. ಮತ್ತು ತಿರ್ಗಾ ಏನಾಯ್ತಂದರೆ ಅವ್ನು ಯಾರನ್ನ ಬೇರೆಯವ್ರನ್ನ ಕರೆಸಿ ಇದು ಮಾಡಿ ಕಳಿಸಿರೋದು. ಕಳಿಸಿದ್ರೆ ಅವ್ನು ಬೇರೆಯವ್ರನ್ನ ಕರೆದ್ರೆ ಅವ್ನು ಬಂದಿಲ್ವ. ಮತ್ತು ತಿರ್ಗಾ ನಮ್ಮ ಅತ್ತೆಯವರು ನಮ್ಮವ್ರು ಎಲ್ಲ ಬೇರೆಯವ್ರಿಗೆ ಫೋನ್ ಮಾಡಿ ಇಲ್ಲ ಕಾರ್ನಲ್ಲಿ ಹಾಕ್ಕೊಂಡು ಹೋಗ್ಲಾ ಇಲ್ಲ ಆಂಬುಲೆನ್ಸ್ನಲ್ಲಿ ಅಂತ ಕೇಳಿದ್ರೆ ಅವ್ರಿಗೆ. ಕೇಳಿದ ತಕ್ಷಣ ಆಂಬುಲೆನ್ಸ್ನಲ್ಲಿ ಆಕ್ಸಿಜನ್ ಇರುತ್ತೆ, ನಾನೇ ಇದು ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗ್ರೆ. ನಾನೇ ಆಂಬುಲೆನ್ಸ್ ಮಾಡ್ಕೊಂಡು ನನ್ನ ಭಾವ ಇದ್ದಾರೆ ಅತಾವುಲ್ಲ ಅಂತ ಅವನ್ನ ಇದು ಮಾಡಿ ಎಲ್ಲ ಕಳಿಸಿರೋದು. ಮತ್ತು ತಿರ್ಗಾ ಮಗು ಮಾಲೂರಿಂದ ಇಂದಿರಾ ಗಾಂಧಿ ಹಾಸ್ಪಿಟಲ್ ತನಕ ಹೋಗೋರು. ಒಂಚೂರು ಡಾಕ್ಟರ್ ಯಾರ ಜೊತೆನಲ್ಲಿ ಬಂದಿಲ್ವ ಅವರು. ಮಗು ಚೆನ್ನಾಗಿತ್ತು. ಮಗು ಮಾತಾಡಿದ್ರೆ ನಾನು ಫೋನ್ನಲ್ಲಿ ಮಾತಾಡಿದ ತಕ್ಷಣ ಡಾಕ್ಟ್ರು ಕೇಳಿದ ತಕ್ಷಣ ನೀನು ಯಾವ ಸ್ಕೂಲು, ನೀನು ಏನು ಹೆಸರು ಅಂದರೆ ನನ್ನ ಹೆಸರು ಅನಂಬಾನು, ನಾನು ಇಂಡೋ ಸನ್ರೈಸ್ ಸ್ಕೂಲ್ ಅಂತ ಹೇಳೋರು ಮಗು ಅಷ್ಟೇ. ಮತ್ತು ತಿರ್ಗಾ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದ ದಾರಿನಲ್ಲಿ ನಾನು ಹೊಸಕೋಟೆನಲ್ಲಿ ಸಿಕ್ತು ಏನೋ ಆಂಬುಲೆನ್ಸ್ ಅವ್ರಿಗೆ. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡೋದು, ಪ್ಲಂಬರ್ ಕೆಲಸ ಇಲ್ಲ ಕೂಲಿ ಕೆಲಸಕ್ಕೆ ಹೋಗೋದು. ಆ ಕೆಲಸದಲ್ಲಿ ಅವ್ನು ಏನು ಮಾಡೋದು, ನಾನು ಬರೋಕ್ಕೆ ಲೇಟ್ ಆಗೋಗಿತ್ತು, ನೆನ್ನೆ ಟ್ರಾಫಿಕ್ ಬೇರೆ ಇತ್ತು, ನಾನು ಬರೋಕ್ಕೆ ಲೇಟ್ ಆಗೋಗಿತ್ತು. ಮತ್ತು ತಿರ್ಗಾ ಇವ್ನು ಏನು ಮಾಡೋರೆ, ಇಲ್ಲಿಂದ ಯಾರು ಸಿಸ್ಟರ್ ಕಳಿಸಿಲ್ವ, ಒಬ್ರಿಗೆ ಯಾರು ಕಳಿಸಿಲ್ವ. ಅಲ್ಲಿ 4-5 ಸರಿ ಆಗೋಗೈತೆ ಸರ್. ಬೇರೆ ಮಕ್ಕಳು. ನಿಮಗೆ ಗೊತ್ತಿತ್ತ ಮುಂಚೆ? ನನ್ಗೆ ಗೊತ್ತಿಲ್ವ. ಬೇರೆ ನಾನು ಕೆಲಸ ಜಾಗಕ್ಕೆ ಹೋಗ್ತೀನಿ ಅಲ್ವಾ, ಜನ ಅವ್ರು ಹೇಳ್ತಾರೆ ಯಾಕೆ ಹಾಸ್ಪಿಟಲ್ ಕರ್ಕೊಂಡೋದ್ರೆ ನನ್ನ ಮಗುನೇ ಹಂಗಾಗಿತ್ತು. ಬೆಳಗ್ಗೆ ನಮ್ಗೆ ಯಾರನ್ನ ಸಿಗ್ಬಿಟ್ಟು ನಾನು ಇದು ಮಾಡ್ಕೊಂಡು ಬರ್ತಾಯಿತ್ತು ಟೀ ಕೊಡ್ಕೊಂಡು. ಯಾಕೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿರೋದು ನೀವು ಅಲ್ಲಿ ಮಗಳನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಿಮ್ಮ ಮಗಳು ಬದುಕ್ತಾ ಇದ್ದ? ಆಗಿರೋದು ಬೇರೆಯವ್ರ ಮಕ್ಳಿಗೆ ಆಗ್ಬಾರ್ದು. ಎಷ್ಟು ಅರ್ಧ ಗಂಟೆ ಅವನು ಇದ್ನಲ್ಲಿ ಕಾಕೊಂಡಿದ್ದೀನಿ, ಬೇರೆ ಮಕ್ಳಿಗೆ ನೋಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದೀನಿ. ನನ್ನ ಮಗು ಹೇಗಿದೆ ಕೇಳ್ತಾರಲ್ಲ ಆ ಥರ ಕೇಳ್ಕೊಂಡು ಅವನ ಹತ್ರ ಇದ್ದೀನಿ. ನಾನು ಅರ್ಧ ಗಂಟೆ 1 ಅವರ್ ಇಟ್ಕೊಂಡಿದ್ದೀನಿ. ಅವಾಗರ್ಗೂ ಅವ್ನು ಮಗು ಚೆನ್ನಾಗಿದೆ ಹಂಗೆ ಹೇಳಿದಾನ ಅವನು. ಬಂದು ನೋಡಿದಿದ್ರೆ ಅಷ್ಟು ಮಗು ಸೀರಿಯಸ್ ಇದೆ ಎತ್ಕೊಂಡು ಹೋಗ್ಬಿಡಿ ಅಮ್ಮ ಅಂತ ಹೇಳೋ ಅಂತಾನೆ. ಒಂದು ಮಾತು ಬಂದು ಅಲ್ಲಿ ಸೀರಿಯಸ್ ಇದೆ ಅಲ್ಲ ಮಗು ಅಂತ ಬಂದು ನೋಡಿಲ್ಲ ಅವನು. ಡಾಕ್ಟರ್ ಹತ್ರ ನನ್ನ ಮೈದಾನ್ಗೆ ಕಳ್ಸಿಲ್ಲ. ನನ್ನ ಮೈದಾನ್ ವಾಚ್ಮೆನ್ ತರ ಹಾಕೊಂಡಿದ್ನು ಅಲ್ಲಿ ನನ್ನ ಮಗುಗೋಸ್ಕರ. ನಮ್ ಶುಯಬ್ಗೆ ಹೇಳಿದಿದ್ರೆ ಆ ಮಗುನ ಎತ್ಕೊಂಡು ಕೈನಲ್ಲಿ ಎತ್ಕೊಂಡಿದ್ದು ನನ್ನ ಮಗುಗ. ಆಮೇಲೆ ಎಷ್ಟೊತ್ತಿಗೆ ಡಾಕ್ಟರ್ ಬಂದಿದ್ದಾನೆ, ಆಮೇಲೆ ಎತ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ದಾನೆ. ಬಾಯಿ ಒಂಥರ ಮಾಡ್ಬಿಟ್ಟಿತ್ತು ಮಗು. ಆಮೇಲೆ ನಾನು ಹೋಗಿ ಹೇಳಿದೀನಿ ಬಾಯಿ ಆ ತರ ಮಾಡ್ತಾ ಇದೆ, ಮಗು ಮಲಗ್ತಾ ಇದೆ ಬಿಡಮ್ಮ, ಮಗು ಮಲಗ್ತಾ ಇದೆ, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಡೋದು ಹಂಗೆ ಹೇಳಿದ್ರು ನಡ್ಸ್ಕೊಂಡು. ಅದೇ ಡಾಕ್ಟರ್ ಕೂಡ ಬಂದಿಲ್ಲ. ಎಲ್ಲ ಗ್ಲೂಕೋಸ್ ಆದ್ಮೇಲೆ ಈ ತರ ಆಗಿರೋದು. ಅವನು ಇಲ್ಲಿ ಫಿಕ್ಸ್ ಮಾಡಿದ್ರೆ ಕೈ ಕಾಲು ಹೆಂಗಾದ್ರೂ ಮಗು ಮಾಡ್ತಾ ಇರ್ಬೋದು, ಆದ್ರೆ ಇಲ್ಲಿ ಕೈ ಕಾಲು ಮಗು ತಿರುಗಿದ್ರೆ ನಮ್ಗೆ ಗೊತ್ತಾಗ್ತಿದ್ದಿಲ್ಲ ಫಿಕ್ಸ್ ಅಂದ್ರೆ ಏನು ಅಂತ. ನಮ್ಮತ್ತೆ ಗೊತ್ತಾಗ್ತಾ ಇದ್ದಿಲ್ಲ ಫಿಕ್ಸ್ ಬಂದಿದೆ ಅಂದ್ರೆ. ನಮ್ಮತ್ತೆ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ರ ಈ ಆಸ್ಪತ್ರೆಗಳಿಗೆ ಎಲ್ಲಾದ್ರೂ ಕರ್ಕೊಂಡು ಬೆಂಗಳೂರಿಗೆ. ಆ ಡಾಕ್ಟ್ರೇ ಕಾರಣ. ನನ್ಗೆ ನ್ಯಾಯ ಬೇಕು ಅವ್ರಿಗೆ. ನಿನ್ನೆ ಸುಮಾರು 2 ಗಂಟೆಗೆ ಒಂದು ಮಗು ಬರುತ್ತೆ, ಸುಮಾರು ಒಂದು 2 ಗಂಟೆಗೆ ಮಗು ಬರುತ್ತೆ ನಮ್ಮ ಹಾಸ್ಪಿಟ್ಲಿಗೆ. ಅರೌಂಡ್ 8 ಇಯರ್ಸ್ ಮಗು. ಸೊ ಅದು ಬಂದಾಗ ಏನಾಗುತ್ತೆ ಅಂದರೆ ತುಂಬ ಸುಸ್ತಿರ್ತದೆ, ವಾಮಿಟಿಂಗ್ ಲೂಸ್ ಮೋಷನ್ ಆಗಿ ಬರ್ತದೆ. ಅಲ್ಲಿ ಸ್ಕೂಲೆಲ್ಲ ಬಿದ್ದಿದೆ ಅಂತ ಕರ್ಕೊಂಬರ್ತಾರೆ. ಇಲ್ಲಿ ಬಂದಾಗ ತುಂಬ ಹೈ ಫೀವರ್ ಇರ್ತದೆ. ಅದಕ್ಕೆಲ್ಲ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಬೇಸಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಬ್ಸರ್ವೇಷನ್ ಇಟ್ಕೊಂಡಿರ್ತೀವಿ ಇಲ್ಲೇ. ಸೊ ಅರೌಂಡ್ 2 ಗಂಟೆಗೆ ಬರ್ತದೆ. ನಮಗೆ 2 ಗಂಟೆವರೆಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಬೆಟರ್ ಆಗಿತ್ತು. ಅರೌಂಡ್ 4:45ಗೆ ಮಗು ಫಿಟ್ಸ್ ಬರುತ್ತೆ. ಫಿಟ್ಸ್ ಬಂದಾಗ ನಾವೇನು ಮಾಡ್ತೀವಿ, ಅವ್ರ ಪೇರೆಂಟ್ಸ್ ಕರೆದ್ಬಿಟ್ಟು ಮಾತಾಡ್ಬಿಟ್ಟು ಇಲ್ಲಮ್ಮ ಸ್ವಲ್ಪ ಸ್ಕ್ಯಾನ್ ಎಲ್ಲ ಬೇಕಾಗುತ್ತೆ, ನಿಮ್ಗೆ ICU ಕಡೆ ಹೋಗೋದು ಬೆಟ್ರು ಅಂತ ಹೇಳ್ತೀವಿ. ಕರೆದ್ಬಿಟ್ಟು ಆಂಬ್ಯುಲೆನ್ಸಲ್ಲಿ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿ ಆಂಬ್ಯುಲೆನ್ಸ್ ಕರೆಸ್ಬಿಟ್ಟು ಶಿಫ್ಟ್ ಮಾಡ್ತೀವಿ, ICU ಸೆಂಟ್ರಿಗೆ ಶಿಫ್ಟ್ ಮಾಡ್ತೀವಿ. ಅವ್ರು ಇಂದಿರಾ ಗಾಂಧಿಗೆ ಹೋಗ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಆಂಬ್ಯುಲೆನ್ಸ್ ಆಕ್ಸಿಜನ್ ಕನೆಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಇಷ್ಟ ಆಗಿದೆ ಸರ್. ಶಿಫ್ಟ್ ಮಾಡಿದ್ವಿ. ಫಿಟ್ಸ್ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ಅಟೆಂಡ್ ಮಾಡಿದೆ. ವಿತಿನ್ 30 ಸೆಕೆಂಡ್ಸಲ್ಲಿ ಅಟೆಂಡ್ ಮಾಡಿದೆ. ಅವ್ರು ಹೇಳಿದ ತಕ್ಷಣ ಒಂದು ಹೋಗಿ ಅಟೆಂಡ್ ಮಾಡಿದೆ. ಸಿಸ್ಟರ್ ಹೇಳಿದ್ರು, ನಮ್ಮ ಸಿಸ್ಟರ್ ಇನ್ಫಾರ್ಮ್ ಮಾಡಿದ್ರು. ಅಷ್ಟೊತ್ತಿಗೆ ಸಿಸ್ಟರ್ ಫಸ್ಟ್ ಏಡ್ ಸ್ಟಾರ್ಟ್ ಮಾಡಿದ್ರು, ಆಕ್ಸಿಜನ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಬೇಸಿಕ್ ಟ್ರೀಟ್ಮೆಂಟ್ ಏನು ಬೇಕೋ ಹೇಳ್ಕೊಟ್ಟಿದ್ದೆ. ಇಮಿಡಿಯೇಟಾಗಿ ಫಿಟ್ಸ್ ಬಂದು ಏನು ಮಾಡಬೇಕು ಎಲ್ಲ ಮಾಡಿದ್ರು. ನಾನು ನೋಡಿದೆ ಫಿಟ್ಸ್ ನಾವು ಅಷ್ಟೊತ್ತಿಗೆ 2 to 3 ಮಿನಿಟ್ಸಲ್ಲಿ ಸೆಟ್ಲ್ ಆಯ್ತದು. ಆಮೇಲೆ ಆಂಬ್ಯುಲೆನ್ಸ್ ಕರೆಸ್ಬಿಟ್ಟು ICU ಶಿಫ್ಟ್ ಮಾಡಿಸೋದು. ಹೇಳ್ಬೋದು ನನ್ನ ಪ್ರಕಾರ ಈ ಥರ ಟ್ರೀಟ್ಮೆಂಟ್ ಇದೆ. ಇದು ಲೀಗಾಲಿಟಿ ಹೋಗೋದ ಪ್ರಕಾರ ಅವ್ರು ಏನಾದರೂ
ಕೇಸ್ ಹಾಕಲಿ FIR ಮಾಡಿ ಅದಕ್ಕೆಲ್ಲ ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಅಲ್ಲ ಹೆವಿ ಡೋಸಸ್ ಆಗಿರ್ಬೋದು ಅಂತ ಹೆವಿ ಡೋಸಸ್ ಕೊಡೋಕ್ಕೆ ನಾನು ಡಾಕ್ಟರ್ ಸರ್. ಡಾಕ್ಟರ್ಸ್ ಹೆವಿ ಡೋಸಸ್ ಕೊಡೋಕ್ಕಲ್ಲ. ಮಗು ಏನು ಬೇಕು ನಿಮ್ಮ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅವರು ಲೀಗಲ್ ಟೀಮ್ ಇದೆ, ಇದು ಏನೇನು ಬೇಕೋ ಅದು ಲೀಗಲಾಗಿ ಹೋಗಲಿ, ನಾನು ಫೈಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ನನ್ನ ತಪ್ಪಿದ್ರೆ ನಾನು ಪನಿಷ್ಮೆಂಟನ್ನು ಮುಗಿಸಿ, ನಂದೇನು ತಪ್ಪಿಲ್ಲ, ನಾನೆಲ್ಲ ನೋಡಿ ಮಾಡಿ ಟ್ರೀಟ್ಮೆಂಟ್ ಕೊಡೋದು. ನಾನು ಲಕ್ಷಾಂತರ ಮಕ್ಕಳು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆಯಿತಾ. ಮಗು ಸಿಕ್ಕಾದಾಗ ನಾವು ಏನು ಮಾಡಬೇಕೋ ಇಮಿಡಿಯೇಟಾಗಿ ಏನು ಮಾಡಬೇಕು ಅದು ಮಾಡ್ತೀವಿ. ಎಮರ್ಜೆನ್ಸಿಗೆ ಬಂದಾಗ ಆಮೇಲೆ ಏನು ಮಾಡಬೇಕು, ಯಾವಾಗ ರೆಫರ್ ಮಾಡಬೇಕು ಮಾಡ್ತೀವಿ. ಇಷ್ಟು ಆಗಿದೆ ನಮ್ಮ ಹಾಸ್ಪಿಟಲ್.